ಟೆಕ್ನಿಕಲ್ಸ್. ಸೊ ಟೆಕ್ನಿಕಲ್ಸ್ ಏನಕ್ಕೆ ಉಪಯೋಗ ಆಗುತ್ತೆ? ಮೇನ್ಲಿ ಟ್ರೇಡಿಂಗ್ ಪರ್ಪಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಏನು ಬರುತ್ತೆ? ಕ್ಯಾಂಡಲ್ ಸ್ಟಿಕ್, ಮೈನ್ ಆಗಿ ಕ್ಯಾಂಡಲ್ ಸ್ಟಿಕ್. ಒಂದು ಕ್ಯಾಂಡಲ್ ಸ್ಟಿಕ್ ಏನು ಹೇಳುತ್ತೆ? ಚಾರ್ಟ್ ನೋಡ್ಕೊಂಡು ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಸೊ ಅಂತ ತಿಳ್ಕೊಳ್ಳೋದೇ ಟೆಕ್ನಿಕಲ್ ಅನಾಲಿಸಿಸ್. ಓಕೆ. ಸೊ ಒಂದು ಕಂಪನಿ ಇವತ್ತು ಪ್ರಾಫಿಟ್ ಮಾಡಿದೆಯಾ, ಲಾಸ್ ಮಾಡಿದೆಯಾ, ಗೈನರಾ ಲೂಸರಾ ಅಂತ ನಮ್ಗೆ ಚೆಕ್ ಮಾಡೋಕ್ಕೆ ಪ್ರೂಫ್ ಏನಿದೆ? ಪ್ರೂಫ್ ಏನು ಹೇಳುತ್ತೆ? ಚಾರ್ಟ್ ಹೇಳುತ್ತೆ. ಚಾರ್ಟಲ್ಲೇ ತಾನೇ ನೋಡೋದು ನೀವು. ಇವತ್ತು ಲಾಭ ಮಾಡಿದೆಯಾ, ಲಾಸ್ ಮಾಡಿದೆಯಾ ಚೆಕ್ ಮಾಡೋಕ್ಕಿರೋ ಫಿಸಿಕಲ್ ಪ್ರೂಫ್ ಏನು? ಚಾರ್ಟ್. ಆ ಚಾರ್ಟ್ ಏನರಿಂದ ಫಾರ್ಮ್ ಆಗುತ್ತೆ? ಕ್ಯಾಂಡಲ್ ಸ್ಟಿಕ್ಕಿಂದ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಗೊತ್ತಿದ್ರೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ. ಕ್ಯಾಂಡಲ್ ಸ್ಟಿಕ್. ಸೊ ಕ್ಯಾಂಡಲ್ ಸ್ಟಿಕ್ ಏನು ಹೇಳುತ್ತೆ? ಒಂದು ಕಂಪನಿ ಅಥವಾ ಒಂದು ಇಂಡೆಕ್ಸ್ನ ಪ್ರೈಸ್ ಮೂವ್ಮೆಂಟ್ನ ಹೇಳುತ್ತೆ. ಪ್ರೈಸ್ ಮೂವ್ಮೆಂಟ್, ಪ್ರೈಸ್ ಇವತ್ತು ರೈಸ್ ಆಗಿದೆಯಾ, ಫಾಲ್ ಆಗಿದೆಯಾ ಅಂತ ಹೇಳುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ ಏನು ಹೇಳುತ್ತೆ? ಪ್ರೈಸ್ ಮೂವ್ಮೆಂಟ್ನ ಹೇಳುತ್ತೆ. ಕ್ಯಾಂಡಲ್ ಸ್ಟಿಕ್ ರೆಪ್ರೆಸೆಂಟ್ಸ್ ಪ್ರೈಸ್ ಬಿಹೇವಿಯರ್ ಆಫ್ ಎ ಸ್ಟಾಕ್ ಆರ್ ಎನ್ ಇಂಡೆಕ್ಸ್. ಸೊ ಒಂದು ಕ್ಯಾಂಡಲ್ ಯಾವ ರೀತಿ ಇರುತ್ತೆ? ಸೊ ಒಂದು ಕ್ಯಾಂಡಲ್ ಅನ್ನೋದು ಈ ರೀತಿ ಇರುತ್ತೆ. ಸೊ ಇದನ್ನ ಬಾಡಿ ಆಫ್ ದ ಕ್ಯಾಂಡಲ್, ಇದನ್ನ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರೀತಾರೆ. ಸೊ ಇದನ್ನ ಅಪ್ಪರ್ ವಿಕ್ ಅಥವಾ ಶಾಡೋ, ವಿಕ್ ಅಥವಾ ಶಾಡೋ ಏನು ಬೇಕಾದ್ರೆ ಕರಿಬೋದು. ಅಪ್ಪರ್ ವಿಕ್ ಅಥವಾ ಶಾಡೋ. ಇದನ್ನ ಲೋವರ್ ವಿಕ್ ಆರ್ ಶಾಡೋ. ಓಕೆ. ಸೊ ಇದು ಬಾಡಿ ಆಫ್ ದ ಕ್ಯಾಂಡಲ್, ಅಪ್ಪರ್ ವಿಕ್, ಲೋವರ್ ವಿಕ್, ಈ ರೀತಿ ಇರುತ್ತೆ ಒಂದು ಕ್ಯಾಂಡಲ್. ಸೊ ಒಂದು ಕ್ಯಾಂಡಲ್ ಅಲ್ಲಿ 4 ಪ್ರೈಸ್ ಇರುತ್ತೆ. ಓಪನ್ ಪ್ರೈಸ್, ಹೈ ಪ್ರೈಸ್, ಲೋ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್. ಸೊ ಈ ಥರ 4 ಪ್ರೈಸ್ ಇರುತ್ತೆ. ಸೊ ಮಾರ್ಕೆಟ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಬೆಳಗ್ಗೆ 9:15 ಓಪನ್ ಆಗಿ 3:30 ಕ್ಲೋಸ್ ಆಗುತ್ತೆ. ಸೊ ಪ್ರೈಸ್ ಅನ್ನೋದು ಇದು ಮುಂಚೆನೇ ಇದ್ರ ಮಧ್ಯೆನೇ ಓಡಾಡ್ತಾ ಇರುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆಗಿ ಸಪ್ಲೈ ಜಾಸ್ತಿ ಆದರೆ, ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಸಪ್ಲೈ ಜಾಸ್ತಿ ಆದರೆ ಪ್ರೈಸ್ ಕೆಳಗಡೆ ಬರುತ್ತೆ. ಓಕೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ರ ಮಧ್ಯೆ ನಡೆಯೋದೇ ಮಾರ್ಕೆಟ್. ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆಗಿ ಸಪ್ಲೈ ಜಾಸ್ತಿ ಆದರೆ ಪ್ರೈಸು ಡೌನ್ ಬರುತ್ತೆ. ಸೊ ಮಾರ್ಕೆಟಲ್ಲಿ 2 ರೀತಿ ಕ್ಯಾಂಡಲ್ ಇರುತ್ತೆ. ಒಂದು ಗ್ರೀನ್ ಕ್ಯಾಂಡಲ್, ಇನ್ನೊಂದು ರೆಡ್ ಕ್ಯಾಂಡಲ್. ಸೊ ಗ್ರೀನ್ ಕ್ಯಾಂಡಲ್ ಏನು ಹೇಳುತ್ತೆ, ರೆಡ್ ಕ್ಯಾಂಡಲ್ ಏನು ಹೇಳುತ್ತೆ? ಬರ್ಕೊಂಡ್ರಾ? ಗ್ರೀನ್ ಕ್ಯಾಂಡಲ್ ಲೆಸ್ಸೆ ಬೆಳಗ್ಗೆ 9:15ಗೆ 90 ರೂಪಾಯಿಲಿ ಓಪನ್ ಆಯಿತು. 90 ರೂಪಾಯಿಲಿ ಓಪನ್ ಆಯಿತು 9:15ಗೆ. ಡಿಮ್ಯಾಂಡ್ ಜಾಸ್ತಿ ಆಯಿತು, ಪ್ರೈಸು ಇನ್ಕ್ರೀಸ್ ಆಯಿತು. ಮೇಡ್ ಎ ಹೈ ಆಫ್ 110, 110 ರೂಪಾಯಿ ಹೈ ಮಾಡ್ತು. ಸೊ ಡಿಮ್ಯಾಂಡ್ ಕಡಿಮೆ ಆಯಿತು, ಮತ್ತೆ ಡೌನ್ ಆಯಿತು, ಒಂದು 80 ರೂಪಾಯಿ ಲೋ ಮಾಡ್ತು. ಸೊ 3:15ಗೆ 100 ರೂಪಾಯಲ್ಲಿ ಕ್ಲೋಸ್ ಆಯಿತು. ಓಪನ್ ಆಗಿದ್ದು 90 ರೂಪಾಯಿಗೆ, ಕ್ಲೋಸ್ ಆಗಿದ್ದು 100 ರೂಪಾಯಿಗೆ. ಎಷ್ಟು ರೂಪಾಯಿ ಲಾಭ ಮಾಡಿದ್ರೆ? 10 ರೂಪಾಯಿ ಲಾಭ ಮಾಡಿದ್ರೆ. ಓಕೆ, 10 ರೂಪಾಯಿ ಲಾಭ ಮಾಡಿದ್ರೆ.
ಸೊ ಕ್ಲೋಸಿಂಗ್ ಪ್ರೈಸ್ ಏನಾದರೂ ಓಪನಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದ್ದರೆ ಕಲರ್ ಆಫ್ ದಿ ಕ್ಯಾಂಡಲ್ ಯಾವ್ದಿರುತ್ತೆ? ಗ್ರೀನ್ ಕಲರ್. ಗ್ರೀನ್ ಕಲರ್ ಏನು ಹೇಳುತ್ತೆ? ಲಾಭನ ಹೇಳುತ್ತೆ, ಪ್ರಾಫಿಟ್ ಹೇಳುತ್ತೆ, ಗೈನ್ ಆಗಿದೆ ಅಂತ ಹೇಳುತ್ತೆ. ಸೊ ಕ್ಲೋಸಿಂಗ್ ಪ್ರೈಸು ಓಪನಿಂಗ್ ಪ್ರೈಸ್ಗಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದರೆ ಲಾಭ ಮಾಡಿದ್ದೀರಾ ಅಂತ ಅರ್ಥ. ಅದು ಯಾವ ಕಲರಲ್ಲಿ ತೋರಿಸುತ್ತೆ? ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಗ್ರೀನ್ ಅಂದರೆ ಲಾಭ, ಪ್ರಾಫಿಟ್. ನೆಕ್ಸ್ಟ್ ಅದೇ ರೆಡ್ ಕ್ಯಾಂಡಲ್. ರೆಡ್ ಕ್ಯಾಂಡಲ್ಗೆ ಓಪನಿಂಗ್ ಮೇಲ್ಗಡೆ ಇರುತ್ತೆ. ಸೊ ಓಪನಿಂಗ್ ಇಲ್ಲಿರುತ್ತೆ. ಓಪನ್, ಹೈ, ಲೋ, ಕ್ಲೋಸ್. ಲೆಟ್ಸ್ ಸೇ 100 ರೂಪಾಯಿ ಓಪನ್ ಆಯಿತು, 110 ರೂಪಾಯಿ ಹೈ ಮಾಡ್ತು, 80 ರೂಪಾಯಿ ಲೋ ಮಾಡ್ತು, 90 ರೂಪಾಯಲ್ಲಿ ಕ್ಲೋಸ್ ಆಯಿತು. ಸೊ ಎಷ್ಟು ರೂಪಾಯಿ ಲಾಸ್ ಮಾಡಿದ್ರೆ? 10 ರೂಪಾಯಿ ಲಾಸ್ ಆಯಿತು. ಸೊ ಲಾಸ್ ಆದರೆ ಯಾವ ಕಲರಲ್ಲಿ ತೋರಿಸುತ್ತೆ? ರೆಡ್ ಕಲರ್. ಗ್ರೀನ್ ಕಲರ್ಗೆ ಓಪನಿಂಗ್ ಇಲ್ಲಿರುತ್ತೆ, ಓಪನಿಂಗ್ ಪ್ರೈಸು. ರೆಡ್ ಕಲರ್ಗೆ ಓಪನಿಂಗ್ ಪ್ರೈಸು ಮೇಲ್ಗಡೆ ಇರುತ್ತೆ. ಸೊ ಒಂದು ಕ್ಯಾಂಡಲಲ್ಲಿ 4 ಪ್ರೈಸ್ ಇರುತ್ತೆ. ಓಪನ್, ಹೈ, ಲೋ, ಕ್ಲೋಸ್. in.tradingview.com. ಸೊ ಇದೊಂದು ಫ್ರೀ ವೆಬ್ಸೈಟ್. ಚಾರ್ಟ್ ಚೆಕ್ ಮಾಡಲಿಕ್ಕೆ ಇರುವಂಥ ಫ್ರೀ ವೆಬ್ಸೈಟ್ ಇದು. ಓಪನ್ ಮಾಡಿ ಇದು in.tradingview.com. ಸೊ ನೆನ್ನೆಯಿಂದ ಹೊಸ ವೆಬ್ಸೈಟ್ಗಳೆಲ್ಲ ಕಲಿತಾ ಇದ್ದೀರಾ. ಸೊ ಅವೆಲ್ಲ ಬರೆದಿಟ್ಕೊಳ್ಳಿ. ಯಾವ ವೆಬ್ಸೈಟ್ ಏನಕ್ಕೆ ಉಪಯೋಗ ಆಗುತ್ತೆ, ಸ್ಕ್ರೀನರ್ ಏನಕ್ಕೆ ಉಪಯೋಗ ಆಗುತ್ತೆ, ಟ್ರೇಡಿಂಗ್ ವ್ಯೂ ಏನಕ್ಕೆ ಉಪಯೋಗ ಆಗುತ್ತೆ, ಎಲ್ಲ ಬರೆದಿಟ್ಕೊಳ್ಳಿ ನೀಟಾಗಿ. in.tradingview.com. ಗೂಗಲ್ಗೆ ಹೋಗಿ ಓಪನ್ ಮಾಡಿ. in.tradingview.com ಅಂತ ಬರುತ್ತೆ. ಬಜಾಜ್ ಫಿನಾನ್ಸ್ ಓಪನ್ ಮಾಡಿ. ಎಲ್ಲ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬಜಾಜ್ ಫಿನಾನ್ಸ್ ಅಂತ ಓಪನ್ ಮಾಡಿ. ಬಜಾಜ್ ಫಿನಾನ್ಸ್ ಚಾರ್ಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಟೈಮ್ ಫ್ರೇಮ್ ಅಂದರೆ ಕ್ಯಾಂಡಲ್ ಸ್ಟಿಕ್ನ ಟೈಮ್ ಫ್ರೇಮ್. 1 ಸೆಕೆಂಡ್ ತೊಗೊಂಡ್ರೆ ಪ್ರತಿಯೊಂದು ಸೆಕೆಂಡ್ಗೂ ಒಂದೊಂದು ಕ್ಯಾಂಡಲ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಟೈಮ್ ಫ್ರೇಮ್ 1 ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ. 5 ನಿಮಿಷ ಅಂದರೆ ಪ್ರತಿ 5 ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್, ಪ್ರತಿ 5 ನಿಮಿಷಕ್ಕೂ ಒಂದೊಂದು ಕ್ಯಾಂಡಲ್ ಬರ್ತಾ ಇರುತ್ತೆ. ನೋಡಿ, 3ನೇ ತಾರೀಕು 12:25 ಒಂದು ಕ್ಯಾಂಡಲ್ ಬಂತು. ನೆಕ್ಸ್ಟು 12:30 ಒಂದು ಕ್ಯಾಂಡಲ್ ಬರುತ್ತೆ. ನೀವು ಏನು ಟೈಮ್ ಫ್ರೇಮ್ ತೊಗೊತೀರೋ ಆ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬರ್ತಾ ಇರುತ್ತೆ. 5 ನಿಮಿಷ ಇಟ್ಟರೆ ಪ್ರತಿ 5 ನಿಮಿಷಕ್ಕೆ ಒಂದೊಂದು ಕ್ಯಾಂಡ್ಲು, 15 ನಿಮಿಷ ಇಟ್ಟರೆ ಪ್ರತಿ 15 ನಿಮಿಷಕ್ಕೆ ಒಂದೊಂದು ಕ್ಯಾಂಡ್ಲು, ಪ್ರತಿ 15 ನಿಮಿಷಕ್ಕೆ ಒಂದೊಂದು ಕ್ಯಾಂಡ್ಲು ಬರ್ತಾ ಇರುತ್ತೆ. 14:30, 45, 15, ಪ್ರತಿ 15 ನಿಮಿಷಕ್ಕೆ ಒಂದೊಂದು ಕ್ಯಾಂಡ್ಲು. ಏನು ಟೈಮ್ ಫ್ರೇಮ್ ಇಟ್ಕೊಳ್ತೀರೋ ಆ ಟೈಮ್ ಫ್ರೇಮ್ ಬರುತ್ತೆ. 1 ಡೇ ಇಟ್ಕೊಂಡ್ರೆ ಬೆಳಗ್ಗೆ 9:15 3:30ವರೆಗೂ ಏನಾಯಿತು ಅದೆಲ್ಲ ಒಂದು ಕ್ಯಾಂಡಲಲ್ಲೇ ಕ್ಯಾಪ್ಚರ್ ಆಗುತ್ತೆ. ಸೊ ನೆನ್ನೆ ಏನಾಯಿತು ಬಜಾಜ್ ಫಿನಾನ್ಸಲ್ಲಿ? ನೆನ್ನೆ ಏನಾಗಿದೆ ನೋಡಿ ಕ್ಯಾಂಡ್ಲು. ಸೊ 30 ಪಾಯಿಂಟ್ ಗೈನ್ ಆಗಿದೆ, ಪ್ಲಸ್ 30 ಪಾಯಿಂಟ್ಸ್ ಇಲ್ಲಿ ಕಾಣಿಸ್ತೀವಿ ನೋಡಿ. ಓಪನ್, ಹೈ, ಲೋ, ಕ್ಲೋಸ್. ಒಂದು ಕ್ಯಾಂಡಲಲ್ಲಿ 4 ಪ್ರೈಸ್ ಇರುತ್ತೆ. ಓಪನ್, ಹೈ, ಲೋ, ಕ್ಲೋಸ್. ಸೊ ಕ್ಲೋಸಿಂಗ್ ಪ್ರೈಸು ಓಪನಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದೆಯಾ ಇಲ್ವಾ ನೋಡಿ. ಕ್ಲೋಸಿಂಗ್ ಪ್ರೈಸು ಓಪನಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದೆ ಇಲ್ವಾ ಗ್ರೀನ್ ಕಲರ್ ಕ್ಯಾಂಡಲಲ್ಲಿ. ಸೊ ಯಾವ್ದಾರ ಒಂದು ರೆಡ್ ಕಲರ್ ಕ್ಯಾಂಡಲ್ ಮೇಲೆ ಇಡಿ, ಒಂದು ರೆಡ್ ಕಲರ್ ಕ್ಯಾಂಡಲ್ ಮೇಲೆ ಇಡಿ, ಚೆಕ್ ಮಾಡಿ. ಓಪನಿಂಗ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್ ಚೆಕ್ ಮಾಡಿ. ರೆಡ್ ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ಗಿಂತ ಕಡಿಮೆ ಇದೆಯಾ?
ಸೊ ರೆಡ್ ಇದ್ದರೆ ಲಾಸ್ ಆಗಿದೆ ಅಂತ, ಗ್ರೀನ್ ಇದ್ದರೆ ಪ್ರಾಫಿಟ್ ಆಗಿದೆ ಅಂತ. ಕ್ಲೋಸ್ ಆಗಿರೋದು 7107ಕ್ಕೆ, ಓಪನ್ ಆಗಿದೆ 7301ಕ್ಕೆ, 200 ಪಾಯಿಂಟ್ ಡೌನ್ ಆಗಿದೆ. ಸೊ ರೆಡ್ ಕಲರ್ ಏನು ಹೇಳುತ್ತೆ? ಲಾಸ್ ಹೇಳುತ್ತೆ. ಗ್ರೀನ್ ಕಲರ್ ಏನು ಹೇಳುತ್ತೆ? ಪ್ರಾಫಿಟ್ ಹೇಳುತ್ತೆ. ಸೊ ಅದೇ 1 ವೀಕ್ ತೊಗೊಂಡ್ರೆ ಸೋಮವಾರದಿಂದ ಶುಕ್ರವಾರವರೆಗೂ ಏನಾಯಿತು, ಸೊ ಅದು ಒಂದೇ ಕ್ಯಾಂಡಲ್ ತೋರಿಸುತ್ತೆ ನಿಮಗೆ. ಗ್ರೀನಲ್ಲಿದ್ದರೆ ಆ ವಾರದಲ್ಲಿ ಲಾಭ ಮಾಡಿದೆ, ರೆಡ್ಡಲ್ಲಿದ್ದರೆ ಆ ವಾರದಲ್ಲಿ ಲಾಸ್ ಆಗಿದೆ ಅಂತ. ವೀಕ್ಲಿ ಕ್ಯಾಂಡಲ್, ಮಂಡೇ ಟು ಫ್ರೈಡೆ 1 ವೀಕ್. ಮಂತ್ಲಿ ಕ್ಯಾಂಡಲ್ ಹಾಕೊಳ್ಳಿ. ಮಂತ್ಲಿ ಕ್ಯಾಂಡಲ್ 1 ಮಂತ್ ಕ್ಯಾಂಡಲ್. ಸೊ 1 ತಿಂಗಳ ಪರ್ಫಾರ್ಮೆನ್ಸ್ ವಿಲ್ ಬಿ ಕ್ಯಾಪ್ಚರ್ಡ್ ಇನ್ 1 ಕ್ಯಾಂಡಲ್. ಕ್ಲಿಯರ್? ಕ್ಯಾಂಡಲ್ ಸ್ಟಿಕ್. ಸೊ ಈಗ ಕೆಲವೊಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನೋಡೋಣ. ಯಾವ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದಾಗ ಬೈ ಮಾಡಬೇಕು, ಯಾವ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದಾಗ ಸೆಲ್ ಮಾಡಬೇಕು. ಓಕೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. bullish engulfing, bullish engulfing. ಸೊ bullish engulfing ಅನ್ನೋದು ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಸೊ ಈ ಪ್ಯಾಟರ್ನ್ ಏನು ಹೇಳುತ್ತೆ ನೋಡೋಣ. ಸೊ ಮಾರ್ಕೆಟ್ ಬೀಳ್ತಾ ಇರುತ್ತೆ, ಬೀಳ್ತಾ ಇದ್ರೆ ಯಾವ ಕ್ಯಾಂಡಲ್ ಬರುತ್ತೆ? ರೆಡ್ ಕ್ಯಾಂಡಲ್ ಬರುತ್ತೆ. ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ಸೊ ಯಾವ ಕ್ಯಾಂಡಲ್ ಬರಬೇಕು? ರೆಡ್ ಕ್ಯಾಂಡಲ್ ಬರಬೇಕು. ಸೊ ಮಾರ್ಕೆಟ್ ಬೀಳ್ತಾ ಇರುತ್ತೆ, ಬಾಟಮಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬರುತ್ತೆ. ದೊಡ್ಡ ಗ್ರೀನ್ ಕ್ಯಾಂಡಲ್ ಬಾಡಿ ರೆಡ್ ಕ್ಯಾಂಡಲ್ ಬಾಡಿನ ಕಂಪ್ಲೀಟ್ ಆಗಿ ಎಂಗಲ್ಫ್ ಮಾಡುತ್ತೆ. ಎಂಗಲ್ಫ್ ಅಂದರೆ ನುಂಗೋದು, ಆವರಿಸ್ಕೊಳ್ಳೋದು. ಓಕೆ, ಸೊ ಗ್ರೀನ್ ಕಲರ್ ಬಾಡಿ ರೆಡ್ ಕಲರ್ ಬಾಡಿನ ಕಂಪ್ಲೀಟ್ ಆಗಿ ನುಂಗುತ್ತೆ. ನುಂಗಿದ್ರೆ ಏನು ಮಾಡಿದೆ? ಇದು ಎಂಗಲ್ಫ್ ಆಗಿದೆ ಅಂತ ಅರ್ಥ. ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ ಅರ್ಥ. ಸೊ ಬೀಳ್ತಾ ಇದ್ರೆ ಯಾರ ಕಂಟ್ರೋಲಲ್ಲಿ ಇರುತ್ತೆ ಮಾರ್ಕೆಟು? ಸೆಲ್ಲರ್ಸ್ ಕಂಟ್ರೋಲಲ್ಲಿ ಇರುತ್ತೆ. ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಸೆಲ್ಲರ್ಸ್ ಕಂಟ್ರೋಲಲ್ಲಿ ಇರುತ್ತೆ. ಸೊ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತು ಅಂದರೆ ಅಲ್ಲಿ ಬೈಯರ್ಸ್ ಆ್ಯಕ್ಟಿವ್ ಆಗಿದ್ದಾರೆ, ಬೈಯರ್ಸ್ ಬಂದಿದ್ದಾರೆ ಅಂತ ಅರ್ಥ. ಸೊ ನನಗೆ ಯಾವಾಗ ಕನ್ಫರ್ಮೇಷನ್ ಸಿಗುತ್ತೆ, ಯಾವಾಗ ಬೈ ಮಾಡಬೇಕು ನಾನು? ಈ ನೆಕ್ಸ್ಟ್ ಕ್ಯಾಂಡಲ್ಲು, ಈ ಬುಲ್ಲಿಶ್ ಎಂಗಲ್ಫಿಂಗ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಈ ಕ್ಯಾಂಡಲ್ ಹೈನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ ಅಂದಾಗ ನಾನು ಬೈ ಮಾಡಬೇಕು. ಸೊ ಈ ಕ್ಯಾಂಡಲ್ ಏನು ಹೇಳುತ್ತೆ? ಬೈಯರ್ಸ್ ಬಂದಿದ್ದಾರೆ ಅಂತ ಹೇಳುತ್ತೆ. ಬಟ್ ಯಾವಾಗ ನನಗೆ ಕನ್ಫರ್ಮೇಷನ್ ಸಿಗುತ್ತೆ? ನೆಕ್ಸ್ಟ್ ಕ್ಯಾಂಡಲ್ಲು ಈ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ನ ಹೈನ ಬ್ರೇಕ್ ಮಾಡಿದಾಗ ನನಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಆವಾಗ ನಾನು ಬೈ ಮಾಡಬೇಕು. ಕ್ಲಿಯರ್? ಸೊ ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಸೆಲ್ಲರ್ಸ್ ಕಂಟ್ರೋಲಲ್ಲಿದೆ. ಬೀಳ್ತಾ ಇದೆ ಬಾಟಮಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತು. ಸೊ ಗ್ರೀನ್ ಕ್ಯಾಂಡಲ್ ಬಾಡಿ ರೆಡ್ ಕ್ಯಾಂಡಲ್ ಬಾಡಿನ ಕಂಪ್ಲೀಟಾಗಿ ನುಂಗಿತು, ಎಂಗಲ್ಫ್ ಮಾಡ್ತು. ಎಂಗಲ್ಫ್ ಮಾಡಿದ್ರೆ ಅರ್ಥ ಏನು? ಬೈಯರ್ಸ್ ಬಂದಿದ್ದಾರೆ, ಬೈಯರ್ಸ್ ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಯಾವಾಗ ಬೈ ಮಾಡಬೇಕು? ನೆಕ್ಸ್ಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಹೈನ ಬ್ರೇಕ್ ಮಾಡಿದಾಗ ಬೈ ಮಾಡಬೇಕು. ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು? ಸ್ಟಾಪ್ ಲಾಸ್ ಪ್ರೀವಿಯಸ್ ಕ್ಯಾಂಡಲ್ ಲೋ. ಏನು ಸ್ಟಾಪ್ ಲಾಸ್ ಅಂದರೆ? ಸ್ಟಾಪ್ ಲಾಸ್ನ ಸ್ಟಾಪ್ ಮಾಡಿ ಅಂತ. ಸೊ ನೀವು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಸ್ವಲ್ಪ ಮೇಲ್ಗಡೆ ಹಿಂಗೆ ಕೆಳಗಡೆ ಬಂದುಬಿಡುತ್ತೆ ಅಂದ್ಕೊಳ್ಳಿ, ಏನಾಗುತ್ತೆ? ಜಾಸ್ತಿ ಲಾಸ್ ಆಗ್ಬಿಡುತ್ತೆ, ಹೆವಿ ಲಾಸ್ ಆಗ್ಬಿಡುತ್ತೆ. ಆ ಲಾಸಿಂದ ತಪ್ಪಿಸ್ಕೊಬೇಕು ಅಂದರೆ ಸ್ಟಾಪ್ ಲಾಸ್ ಇಡಬೇಕು. ಸ್ಟಾಪ್ ಲಾಸ್. ಓಕೆ, ಸೊ ಅದು ನೀವು ಮಂಡೆಯಿಂದ ಲೈವ್ ಮಾರ್ಕೆಟಲ್ಲಿ ಮಾಡ್ತೀರಾ.
ಅರ್ಥ ಆಯ್ತಾ? ಬುಲ್ಲಿಶ್ ಎಂಗಲ್ಫಿಂಗ್ ಅಂದರೆ ಏನು ಅಂತ. ಬೀಳ್ತಾ ಇರುತ್ತೆ ಮಾರ್ಕೆಟು, ಬಾಟಮಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಗ್ರೀನ್ ಕ್ಯಾಂಡಲ್ ಬಾಡಿ ರೆಡ್ ಕ್ಯಾಂಡಲ್ ಬಾಡಿನ ನುಂಗುತ್ತೆ. ನುಂಗಿದ್ರೆ ಏನರ್ಥ? ಬೈಯರ್ಸ್ ಆ್ಯಕ್ಟಿವ್ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ ಅಂತ. ಯಾವಾಗ ಕನ್ಫರ್ಮೇಷನ್? ಯಾವಾಗ? ನೆಕ್ಸ್ಟ್ ಕ್ಯಾಂಡಲ್ಲು ಈ ಹೈನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋದ. ಎಕ್ಸಾಂಪಲ್, ರಿಲಯನ್ಸ್ ಇಂಡಸ್ಟ್ರೀಸ್ 4th November 2020, 1 day time frame. Example, Reliance Industries 4th November 2020. ಓಪನ್ ಮಾಡಿ ಎಲ್ಲ. ಸೊ ಯಾರ್ಯಾರು ಗೊತ್ತಾಗ್ತಿಲ್ಲ ಅಂತ ಹೇಳಿ ನಮ್ಮ ಟ್ರೈನರ್ಸ್ ಬಂದು ಹೆಲ್ಪ್ ಮಾಡ್ತಾರೆ, ಸುಮ್ಮನೆ ಕೂರ್ಬೇಡಿ ಬರಲಿಲ್ಲ ಅಂದರೆ. ಸೊ ನೀವು ಬುಕ್ಕಲ್ಲಿ ಬರ್ಕೊಬೇಕಾದ್ರೆ ಈ ಥರ ಬಾಕ್ಸಲ್ಲಿ RR ಅಂತ ಬರ್ಕೊಳ್ಳಿ. R ಅಂದರೆ ರೆಡ್ ಕ್ಯಾಂಡಲ್, G ಅಂದರೆ ಗ್ರೀನ್ ಕ್ಯಾಂಡಲ್. ಸೊ ಈಸಿಯಾಗಿ ಅರ್ಥ ಆಗುತ್ತಾಗ. ಬುಕ್ಕಲ್ಲಿ ನಿಮ್ಗೆ ಕಲರ್ ಮಾಡ್ಕೊಳಕ್ಕಾಗಲ್ಲ, ಕಲರ್ ಪೆನ್ಸಿಲ್ ಎಲ್ಲ ತಂದಿರಲ್ಲ ಯಾರು. ಸೊ ಇಲ್ಲಿ ನೋಡಿ, ಈಗ ರಿಲಯನ್ಸ್ಗೆ ಹೋಗ್ಬೇಕು ನಾನು. ಇಲ್ಲೇ ಕ್ಲಿಕ್ ಮಾಡಿ ರಿಲಯನ್ಸ್ ಅಂತ ಟೈಪ್ ಮಾಡಿ. ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ NSE ಸೆಲೆಕ್ಟ್ ಮಾಡಿ. ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ NSE. ಇಲ್ಲಿ ಮಂತ್ಲಿ ಟೈಮ್ ಫ್ರೇಮ್ ಇದೆ. ಸೊ ನನಗೆ 1 day ಟೈಮ್ ಫ್ರೇಮ್ ಬೇಕು. 1 day ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ. ಸೊ ಈಗ ಡೇಟ್ಗೆ ಹೋಗಬೇಕು. ಡೇಟ್ಗೆ ಹೋಗೋದಕ್ಕೆ ಇಲ್ಲಿ ಕೆಳಗಡೆ ಗೋ ಟು ಬಟನ್ ಇರುತ್ತೆ ನೋಡಿ. ಕೆಳಗಡೆ ಗೋ ಟು ಬಟನ್ ಇರುತ್ತೆ. ಗೋ ಟು ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಯರು, ಮಂತು, ಡೇಟ್. ಇಯರ್, ಮಂತ್, ಡೇಟ್. ಇಯರ್ ಯಾವುದು? 2020 November 04. ಸೊ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಗೋ ಟು ಅಂತ ಕ್ಲಿಕ್ ಮಾಡಿ. ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರು, ಮಂತು, ಡೇಟು. ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕರೆಕ್ಟಾಗಿ ಅಲ್ಲೇ ಅದೇ ಕ್ಯಾಂಡಲ್ಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ನಿಮ್ಮನ್ನು. ನೀವೆಲ್ಲ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. 10 ವರ್ಷದ ಹಿಂದೆ ಡೇಟ್ ಬೇಕಂದ್ರೂ ಅಷ್ಟೇ, ಇಲ್ಲಿ ಹೋಗ್ಬಿಟ್ಟು ಆ ಡೇಟ್ ಹೊಡೆದ್ರೆ ಕರೆಕ್ಟಾಗಿ ಅದೇ ಕ್ಯಾಂಡಲ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸುತ್ತೆ ನಿಮ್ಮನ್ನು. 4th November 2020 ಇಲ್ಲಿದೆ ನೋಡಿ. ಸೊ ನೋಡಿ ಎಲ್ಲ ಇಲ್ಲೇ ನೋಡಿ, ಫಸ್ಟ್ ಇಲ್ಲಿ ನೋಡಿ ಎಲ್ಲ. ಸೊ ಮಾರ್ಕೆಟ್ ಬೀಳ್ತಾ ಇತ್ತು. ಓಕೆ, ಬೀಳ್ತಾ ಇತ್ತು. ಬಾಟಮಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ದೊಡ್ಡ ಗ್ರೀನ್ ಕ್ಯಾಂಡಲ್ ಬಾಡಿ ರೆಡ್ ಕ್ಯಾಂಡಲ್ ಬಾಡಿನ ಕಂಪ್ಲೀಟಾಗಿ ನುಂಗಿದೆ. ಬಾಡಿ ಕಂಪ್ಲೀಟಾಗಿ ನುಂಗಿದೆ. ಸೊ ನುಂಗಿದ್ರೆ ಅರ್ಥ ಏನು? ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ಯಾವಾಗ ಬೈ ಮಾಡ್ಬೇಕು ನಾನು? ನೆಕ್ಸ್ಟ್ ಕ್ಯಾಂಡಲ್. ಸೊ ಇದನ್ನು ಹೈ ಬ್ರೇಕ್ ಮಾಡ್ತಾ ಇದ್ದಂಗೆ ನಾನು ಬೈ ಮಾಡ್ಬೋದು. ಸೊ ಲೆಟ್ಸ್ ಸೇ ನೀವು ಇಲ್ಲಿ ಬೈ ಮಾಡ್ತೀರಾ, ನೆಕ್ಸ್ಟ್ ಕ್ಯಾಂಡಲಲ್ಲಿ ಬೈ ಮಾಡ್ತೀರಾ. ಸ್ಟಾಪ್ ಲಾಸ್ ಎಲ್ಲಿಡ್ತೀರಾ? ಪ್ರೀವಿಯಸ್ ಕ್ಯಾಂಡಲ್ ಲೋ ನಿಮ್ಮ ಸ್ಟಾಪ್ ಲಾಸ್. ನೆಕ್ಸ್ಟ್ ಮಾರ್ಕೆಟು ನೆಕ್ಸ್ಟ್ ದಿನ ಇಲ್ಲಿ ಓಪನ್ ಆಯಿತು. ಸೊ ಇಲ್ಲಿರೋ ಸ್ಟಾಪ್ ಲಾಸ್ ಏನು ಮಾಡಬೇಕು? ಇಲ್ಲಿರೋ ಸ್ಟಾಪ್ ಲಾಸ್ನ ಪ್ರೀವಿಯಸ್ ಕ್ಯಾಂಡಲ್ ಲೋಗೆ ತರಬೇಕು. ಅಂದರೆ ನೀವು ಚೇಂಜ್ ಮಾಡಬೇಕು ಮ್ಯಾನ್ಯುವಲ್ ಆಗಿ. ಸೊ ಇಲ್ಲಿರೋ ಸ್ಟಾಪ್ ಲಾಸ್ ಏನಾಗುತ್ತೆ? ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಇಲ್ಲಿರೋ ಸ್ಟಾಪ್ ಲಾಸ್ ಏನಾಗುತ್ತೆ? ಸೊ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಪ್ರೀವಿಯಸ್ ಕ್ಯಾಂಡಲ್ ಲೋಗೆ. ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಸೊ ನೆಕ್ಸ್ಟ್ ದಿನ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ ನೋಡಿ, ದೊಡ್ಡ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟಿದೆ. ನೀವೇನಾದರೂ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರಲಿಲ್ಲ ಅಂದರೆ
2 ಕ್ಯಾಂಡಲ್ ಪ್ರಾಫಿಟ್ ಹೋಗ್ಬಿಡ್ತಾ ಇತ್ತು ನಿಮಗೆ. ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದರೆ 2 ಕ್ಯಾಂಡಲ್ನ ಪ್ರಾಫಿಟ್ ಒಂದೇ ಕ್ಯಾಂಡಲೇ ತೊಗೊಂಡ್ಬಿಡ್ತಾ ಇತ್ತು, ನುಂಗ್ಬಿಡ್ತಾ ಇತ್ತು. ಸೊ 2 ದಿನ ವೆಯ್ಟ್ ಮಾಡಿ ಆಗಿರೋ ಪ್ರಾಫಿಟ್ ಎಲ್ಲ ಒಂದೇ ಸರಿ ಹೋಗ್ಬಿಡ್ತಾ ಇತ್ತು. ಸೊ ಅದಕ್ಕೆ ಸ್ಟಾಪ್ ಲಾಸ್ ಇಟ್ಟಿದ್ರೆ ಸೊ ಇಲ್ಲಿಗೆ ಅದು ಆಟೋಮೆಟಿಕಾಗಿ ಎಕ್ಸಿಟ್ ಆಗಿಬಿಡುತ್ತೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾಪ್ ಲಾಸ್ ಇಟ್ಟು ಬಿಟ್ಟರೆ ಅಲ್ಲಿ ಬಂತು ಅಂದರೆ ಆ ಪ್ರೈಸ್ಗೆ ಬಂತು ಅಂದ ತಕ್ಷಣ ಅದೇ ಆಟೋಮೆಟಿಕಾಗಿ ಎಕ್ಸಿಟ್ ಆಗಿಬಿಡುತ್ತೆ. ಸೊ ನಿಮ್ದು ಏನು ಪ್ರಾಫಿಟ್ ಇದೆಯೋ ಆ ಪ್ರಾಫಿಟ್ ಬುಕ್ ಆಗುತ್ತೆ. ಓಕೆ. ಸೊ ಎಷ್ಟು % ಲಾಭ ಮಾಡಿದ್ರೆ ನೀವು ಬೈ ಮಾಡಿದ್ದಲ್ಲಿ ಸೆಲ್ ಮಾಡಿದ್ದಲ್ಲಿ ಎಷ್ಟು % ಲಾಭ ಆಯಿತು ಚೆಕ್ ಮಾಡೋಕ್ಕೆ ಇಲ್ಲಿ ಮೆಜರ್ಮೆಂಟ್ ಸ್ಕೇಲ್ ಇದೆ. ಸೊ ಇದನ್ನು ಮೆಜರ್ಮೆಂಟ್ ಸ್ಕೇಲ್ ಅಂತ ಕರೀತಾರೆ. ಮೆಜರ್ಮೆಂಟ್ ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಮೆಜರ್ಮೆಂಟ್ ಸ್ಕೇಲ್ ತೊಗೊಂಡು ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಎಲ್ಲ ನೋಡ್ಕೊಳ್ಳಿ. ಸೊ ಆ ಡಾಟ್ನ ಇಲ್ಲಿ ತರಬೇಕು. ನೀವು ಎಲ್ಲಿಂದ ಬೈ ಮಾಡಿದ್ರೋ ಅಲ್ಲಿಗೆ ತಂದು ಒಂದು ಕ್ಲಿಕ್ ಮಾಡಿ ಎಲ್ಲಿಗೆ ಎಕ್ಸಿಟ್ ಆದ್ರಿ ಇಲ್ಲಿಗೆ ಎಕ್ಸಿಟ್ ಆದ್ರಿ ಅಲ್ಲಿವರೆಗೂ ತೊಗೊಂಬನ್ನಿ. ನೀವು ಬೈ ಮಾಡಿದ್ದಿಲ್ಲಿ, ಎಕ್ಸಿಟ್ ಆಗಿದ್ದಿಲ್ಲಿ, ಎಷ್ಟು % ಲಾಭ ಮಾಡಿದ್ರೆ 5.7% ಮಾಡಿದ್ರೆ 5.7% ಎಷ್ಟು ದಿನದಲ್ಲಿ? 1 2 3 4 5 ದಿನದಲ್ಲಿ. 5 ದಿನದಲ್ಲಿ 5.7% ಲಾಭ ಮಾಡಿದ್ರಿ. ಇಲ್ಲ 5% ಇಟ್ಕೊಳ್ಳಿ. ಅರ್ಥ ಏನು? ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನೀವು 5 ದಿನದಲ್ಲೇ 5,000 ಲಾಭ ಮಾಡಿರ್ತಾ ಇದ್ರಿ. 5% ಅರ್ಥ ಮೇಡಮ್? ಎಸ್. ಸೊ ಲೆಟ್ಸ್ ಈಗ ನಿಮಗೆ ಇಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಬಂತು. ಓಕೆ. ನೆಕ್ಸ್ಟ್ ಕ್ಯಾಂಡಲಲ್ಲಿ ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀರಾ? ಇಲ್ಲಿ ಬೈ ಮಾಡಿದ್ರಲ್ವಾ, ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀರಾ? ಈ ಕ್ಯಾಂಡಲ್ ಬೈ ಮಾಡಿದ್ದೀರಾ. ಪ್ರೀವಿಯಸ್ ಕ್ಯಾಂಡಲ್ ಲೋ ನಿಮ್ಮ ಸ್ಟಾಪ್ ಲಾಸ್. ಪ್ರೀವಿಯಸ್ ಕ್ಯಾಂಡಲ್ ಲೋ ಅಂದರೆ ಎಷ್ಟು? ಪ್ರೀವಿಯಸ್ ಕ್ಯಾಂಡಲ್ ಲೋ ಎಷ್ಟು? 1667. ಅಲ್ಲಿ ಸ್ಟಾಪ್ ಲಾಸ್ ಇಡ್ತೀರಾ. ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಓಪನ್ ಆಯಿತು. ಸೊ ನಿಮ್ಮ ಸ್ಟಾಪ್ ಲಾಸ್ ಏನಾಗುತ್ತೆ? ಈ ಕ್ಯಾಂಡಲ್ ಲೋಗೆ ಶಿಫ್ಟ್ ಆಗುತ್ತೆ. ಈ ಕ್ಯಾಂಡಲ್ ಲೋ ಏನಿದೆ? 1754. ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ? ಈ ಕ್ಯಾಂಡಲ್ನ ಲೋಗೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಮಾಡಬೇಕು ನೀವು, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಸೊ ಇದು ಯಾವ ಪ್ರೈಸು? 1795. ಹಿಂಗೆ ಪ್ರತಿದಿನ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಆವಾಗ ಎಕ್ಸಿಟ್, ಟ್ರೇಡಿಂದ ಎಕ್ಸಿಟ್. ಕ್ಲಿಯರ್? ಸೊ ಎಷ್ಟು % ಲಾಭ ಮಾಡಿದ್ರೆ ನೋಡಿ, ಚೆಕ್ ಮಾಡಿ. 5% ಲಾಭ ಮಾಡಿದಿರ ಅಂದರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 5,000 ಸಿಗ್ತಾ ಇತ್ತು. ಎಷ್ಟು ದಿನದಲ್ಲಿ ಸಿಕ್ಕಿದೆ? 5 ದಿನದಲ್ಲಿ ಸಿಕ್ಕಿದೆ. ಸೊ ಇದೇ ನೀವೇನಾದ್ರು ಬ್ಯಾಂಕಲ್ಲಿ FD ಇಟ್ಟರೆ ವರ್ಷ ಪೂರ್ತಿ ಕಾಯಬೇಕು 6ರಿಂದ 7% ಮಾಡೋಕ್ಕೆ. ಓಕೆ. ಸೊ ಸ್ಟಾಕ್ ಮಾರ್ಕೆಟ್ನ ಕರೆಕ್ಟಾಗಿ ಕಲಿತ್ರೆ 5% 10% ಎಲ್ಲ ಈಸಿಯಾಗಿ ಕೊಡುತ್ತೆ ನಿಮಗೆ. ಮಾರ್ಕೆಟ್ ಈಸಿಯಾಗಿ ಕೊಡುತ್ತೆ. 5% 10% ಎಲ್ಲ ಜನಕ್ಕೆ ಅದು ಸಾಕಾಗ್ತಾ ಇಲ್ಲ, ಇನ್ನೂ ಜಾಸ್ತಿ ಬೇಕಂತಾರೆ. ಅರ್ಥ ಆಯ್ತಾ? ಬುಲ್ಲಿಶ್ ಎಂಗಲ್ಫಿಂಗ್ 4th ನವೆಂಬರ್ 2020. ನೆಕ್ಸ್ಟ್ ಎಕ್ಸಾಂಪಲ್ ಪಕ್ಕದಲ್ಲೇ ಸ್ವಲ್ಪ ಡೌನ್ ಬಂದರೆ 12th ಜೂನ್ 2020. ಸ್ವಲ್ಪ ಈಗ ಲೆಫ್ಟಿಗೆ ಸ್ಕ್ರೋಲ್ ಮಾಡಿ ಚಾರ್ಟ್ನ. 12th ಜೂನ್ 2020 ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆಯಾ? ಗ್ರೀನ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಬಾಡಿನ ಗ್ರೀನ್ ಕ್ಯಾಂಡಲ್ ಬಾಡಿ ಕಂಪ್ಲೀಟಾಗಿ ನುಂಗಿದೆಯಾ? ನುಂಗಿದ್ರೆ ಅರ್ಥ ಏನು? ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ. ಯಾವಾಗ ಬೈ ಮಾಡಬೇಕು? ಅರ್ಥ ಆಗ್ತಿದೆಯಾ ಇಲ್ವಾ? ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೊ ಈ ರೆಡ್ ಕ್ಯಾಂಡಲ್ ಬಾಡಿನ ಗ್ರೀನ್ ಕ್ಯಾಂಡಲ್ ಬಾಡಿ ನುಂಗಿದ್ರೆ ಅರ್ಥ ಏನೋ? ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತಾ ಇದ್ದಂಗೆ ಬೈ ಮಾಡ್ತೀರಾ. ನೆಕ್ಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆಗ್ತಾ ಇದ್ದಂಗೆ ಬೈ ಮಾಡ್ತೀರಾ. ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀರಾ? ಈ ಕ್ಯಾಂಡಲಲ್ಲಿ ಬೈ ಮಾಡಿದ್ರೆ ಸೊ ಈ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಡ್ತೀರಾ. SL ಸ್ಟಾಪ್ ಲಾಸ್. ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಇಲ್ಲಿರೋ ಸ್ಟಾಪ್ ಲಾಸ್ ಏನಾಗುತ್ತೆ? ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂತು, ಇಲ್ಲಿ ಓಪನ್ ಆಯಿತು, ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ.
ಸೊ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಈ ಕ್ಯಾಂಡಲಲ್ಲಿ. ಈ ಲೋನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಟ್ಟಿದೆ ನೋಡಿ, ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ. ಹಿಟ್ ಆದರೆ ಏನೋ ಟ್ರೇಡ್ ಎಕ್ಸಿಟ್ ಅಂತ ಅರ್ಥ. ನೀವು ಬೈ ಮಾಡಿದ್ದಿಲ್ಲಿ, ಎಕ್ಸಿಟ್ ಆಗಿದ್ದಿಲ್ಲಿ, ಎಷ್ಟು ಪರ್ಸೆಂಟ್ ಬಂದು ನೋಡಿ ಇಲ್ಲಿಂದ ಇಲ್ಲಿಗೆ. ಫಸ್ಟ್ 1 hour ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ, ನೆಕ್ಸ್ಟ್ ಎಲ್ಲ ಈಸಿ ಆಗ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ಬೈ ಮಾಡ್ತೀರಾ, ಇಲ್ಲಿ ಎಕ್ಸಿಟ್ ಆಗ್ತೀರಾ. ಆಲ್ಮೋಸ್ಟ್ 9% ಮಾಡಿದ್ದೀರ. ಸೊ ಚಾರ್ಟ್ ಫಾರ್ಮ್ ಆಗೋದು ಕ್ಯಾಂಡಲ್ ಸ್ಟಿಕ್ ಜೊತೆನೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಜೊತೆನೆ. ಕ್ಯಾಂಡಲ್ ಸ್ಟಿಕ್ಸು ಪ್ಯಾಟ್ರನ್ಸ್ ಎಲ್ಲ ನೀಟಾಗಿ ಅರ್ಥ ಆಯಿತು ಅಂದರೆ ಚಾರ್ಟು ಅರ್ಥ ಆಗುತ್ತೆ. ಎಕ್ಸಾಂಪಲ್ಸ್ ಬರ್ಕೊಳ್ಳಿ, ಮನೇಲಿ ಹೋಗ್ಬಿಟ್ಟು ಇನ್ನೂ ಒಂದು ಟೈಮ್ ಚೆಕ್ ಮಾಡಿ. ಸೊ ಫಸ್ಟ್ ಎಕ್ಸಾಂಪಲ್ ಏನು, 4th November 2020. ಸೆಕೆಂಡ್ ಎಕ್ಸಾಂಪಲ್ ಏನು, 12th June 2020. ಮನೇಲಿ ಹೋಗಿ ಇನ್ನೊಂದು ಟೈಮ್ ಚೆಕ್ ಮಾಡಿ ಎಲ್ಲ ನೀಟಾಗಿ. ಇಲ್ಲಿರುತ್ತೆ ಪ್ರೀವಿಯಸ್ ಕ್ಯಾಂಡಲ್ ಲೋ. ಲೋ ಅಂದರೆ ಎಷ್ಟು, 1359. ಬ್ರೇಕ್ ಆಗಿಲ್ಲ ನೋಡಿ. ನೆಕ್ಸ್ಟ್ ಇಲ್ಲಿ ಬಂತು, ಈ ಕ್ಯಾಂಡಲ್ ಲೋ ಇಡ್ತೀರಾ. ಲೋ ಏನು, 1475. ಇದೇ ರೀತಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಡೈಲಿ. ಯಾವಾಗ ಹಿಟ್ ಆಗುತ್ತೋ ಅವಾಗ ಎಕ್ಸಿಟ್. ಬೆಳಿಗ್ಗೆ 9 ಕರೆಕ್ಟಾಗಿ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ಪ್ರೀವಿಯಸ್ ಕ್ಯಾಂಡಲ್ ಲೋಗೆ ಸ್ಟಾಪ್ ಲಾಸ್ ಇಟ್ಟು ಬಿಟ್ಬಿಡಿ. ನೋಡಕ್ಕೆ ಹೋಗ್ಬಿಡಿ ಮಾರ್ಕೆಟ್ನ. ಮಾರ್ಕೆಟ್ ನೋಡಿದಂದರೆ ಮುಗೀತು, ಟೆಂಪ್ಟ್ ಮಾಡಿ ಎಕ್ಸಿಟ್ ಆಗ್ತಾ ಇರ್ತೀರ. 100 ರೂಪಾಯಿ ಬಂದ ತಕ್ಷಣ ಎಲ್ಲಿ ಆ 100 ರೂಪಾಯಿ ಕಳ್ಕೊಂಡ್ಬಿಡ್ತೀನಿ ಅಂತ ಏನು ಮಾಡ್ತೀರಾ, ಎಕ್ಸಿಟ್ ಆಗ್ತೀರ. ಅದು 1000 ರೂಪಾಯಿಗೆ ಹೋಗಿರುತ್ತೆ. ಸ್ಟಾಪ್ ಲಾಸ್ ಇಟ್ಬಿಡಿ. ಇಟ್ಟರೆ ಏನಾಗುತ್ತೆ, ಒಂದು ಮಿನಿಮಮ್ ಲಾಸಲ್ಲೇ ಎಕ್ಸಿಟ್ ಆಗ್ತೀರಾ, ಇಲ್ಲ ಅಂದರೆ ಒಳ್ಳೆ ಪ್ರಾಫಿಟ್ ಮಾಡಿರ್ತೀರ. ಎರಡೇ ಆಗಬೇಕು, ಒಂದು ಸ್ಟಾಪ್ ಲಾಸ್ ಇಟ್ಟು ಆಗಬೇಕು, ಇಲ್ಲ ಪ್ರಾಫಿಟ್ ಆಗಬೇಕು. ಮಾರ್ಕೆಟಲ್ಲಿ ಯಾವತ್ತೂ ಹೆದರ್ಕೊಂಡು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಧೈರ್ಯವಾಗಿ ಮಾಡಿ. ಎರಡೇ ಆಗಬೇಕು, ಎರಡೇ ಸಿನಾರಿಯೋ. ಆದರೆ ಸ್ಟಾಪ್ ಲಾಸ್ ಇಟ್ಟು ಆಗಬೇಕು, ಇಲ್ಲ ಪ್ರಾಫಿಟ್ ಆಗಬೇಕು. ಎರಡೇ ಆಗ್ಬೇಕು, ಬೇರೆ ಏನೂ ಆಗಲ್ಲ. ಇದು ನಾವು ಟ್ರೇಡ್ ಮಾಡ್ಬೇಕಾದ್ರೆ ವೀಕ್ಲಿ ಬೆಸ್ಟ್, ಡೈಲಿ ಎಲ್ಲ ಟೈಮ್ ಫ್ರೇಮಲ್ಲಿ ಆಗುತ್ತೆ. ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೆ ಡೈಲಿ ಬೆಸ್ಟ್. ಮಿನಿಮಮ್ ಲಾಸಲ್ಲೇ ಎಕ್ಸಿಟ್ ಆಗ್ತೀರಾ ಮೇಡಮ್. ನೋಡಿ ಇಲ್ಲಿ ತೊಗೊತೀರ ಅಂದ್ಕೊಳ್ಳಿ, ಈ ಕ್ಯಾಂಡಲ್ ಬೈ ಮಾಡ್ತೀರಾ, ಈ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಇಡ್ತೀರಾ. ಒಂದು 10 points 15 points ಇರುತ್ತೆ, ಆದರೆ 10 points 15 points ಲಾಸಲ್ಲಿ ಎಕ್ಸಿಟ್ ಆಗ್ತೀರಾ. ಸ್ಟಾಪ್ ಲಾಸ್ ಹಿಡಿದ್ರೆ ಟ್ರೇಡ್ ಮಾಡ್ತೀರಾ ಅಂದ್ಕೊಳ್ಳಿ, ಒಂದೇ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಬಂದುಬಿಡುತ್ತೆ ಕೆಳಗಡೆ. ಸೊ 1000 ರೂಪಾಯಿ 2000 3000 ಹಿಂಗೆ ಹೋಗ್ಬಿಡುತ್ತೆ, ಎಷ್ಟಂದ್ರೆ ಅಷ್ಟು ಹೋಗ್ಬಿಡುತ್ತೆ. ಅದಕ್ಕೆ ಸ್ಟಾಪ್ ಲಾಸ್ನ ಯಾವತ್ತೂ ಮರಿಬಾರ್ದು ಮಾರ್ಕೆಟಲ್ಲಿ. ನಡೆಯುತ್ತೆ ನಿಮ್ಮ ರಿಸ್ಕು. ನೀನು 10 ರೂಪಾಯಿ ರಿಸ್ಕ್ ತೊಗೊಳಕ್ಕೆ ರೆಡಿದ್ದೀರಾ, 100 ರೂಪಾಯಿ ರಿಸ್ಕ್ ತೊಗೊಂಡಿದ್ದೀರಾ, ಅದ್ರ ಮೇಲೆ ಪ್ರೀವಿಯಸ್ ಕ್ಯಾಂಡಲ್ ಲೋ ಇಟ್ಕೊಂಡ್ರೆ ಸಾಕು. ಅದು ತುಂಬ ರೇರ್ ಇರುತ್ತೆ. ಒಂದ್ಸರಿ ಜಂಪ್ ಆಗ್ಬಿಡುತ್ತೆ ಕ್ಯಾಂಡಲ್ಸು, ಫಾಸ್ಟ್ ಮೂಮೆಂಟ್ ಆದಾಗ ಸ್ಟಾಪ್ ಲಾಸ್ ಜಂಪ್ ಆಗ್ಬಿಡುತ್ತೆ. ಅಂಥ ಟೈಮ್ ಏನು ಮಾಡೋಕ್ಕಾಗಲ್ಲ, ಲಾಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಕ್ಸಿಟ್ ಆಗಬೇಕಾಗುತ್ತೆ. ಅದು ತುಂಬ ರೇರಾಗಿ ಆಗುತ್ತೆ. ಈ ನಡುವೆ ಜಾಸ್ತಿ ಆಗ್ತಾ ಇದೆ ಅಷ್ಟೇ, ವಾಲ್ಟಾಲಿಟಿ ಜಾಸ್ತಿ ಇದೆ. ಸೊ ಬುಲ್ಲಿಶ್ ಎಂಗಲ್ಫಿಂಗ್ ಆಪೋಸಿಟೇ ಬೇರಿಶ್ ಎಂಗಲ್ಫಿಂಗ್. ಬೇರಿಶ್ ಎಂಗಲ್ಫಿಂಗ್ ಇದು ಬೈ ಮಾಡೋಕ್ಕೆ, ಇದು ಸೆಲ್ ಮಾಡೋಕ್ಕೆ. ಬುಲ್ಲಿಶ್ ಎಂಗಲ್ಫಿಂಗ್ನ ಆಪೋಸಿಟು ಬೇರಿಶ್ ಎಂಗಲ್ಫಿಂಗ್. ಇದು ಬೈ ಮಾಡೋಕ್ಕೆ, ಇದು ಸೆಲ್ ಮಾಡೋಕ್ಕೆ. ಬುಲ್ಲಿಶ್ ಅಂದರೆ ಬೈ ಮಾಡೋದು, ಬೇರಿಶ್ ಅಂದರೆ ಸೆಲ್ ಕಡೆ ಬೀಳ್ತಾ ಇದೆ ಅಂತ. ಸೊ ಇವಾಗ ಯಾವ ಮಾರ್ಕೆಟ್ ನಡೀತಾ ಇದೆ, ಬುಲ್ ಮಾರ್ಕೆಟ್ ನಡೀತಾ ಇದೆ, ಬೇರೆ ಮಾರ್ಕೆಟ್ ನಡೀತಾ ಇದೆ, ಬುಲ್ ಮಾರ್ಕೆಟ್. ಸೊ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸೊ ಮೇಲೆ ಹೋಗ್ತಾ ಇದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ ಬರುತ್ತೆ.
ಸೊ ಮೇಲೆ ಟಾಪಲ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬರುತ್ತೆ. ರೆಡ್ ಕ್ಯಾಂಡಲ್ ಬಾಡಿ ಗ್ರೀನ್ ಕ್ಯಾಂಡಲ್ ಬಾಡಿನ ನುಂಗುತ್ತೆ. ಬಾಡಿ ನುಂಗಿದ್ರೆ ಸಾಕು, ವಿಕ್ ಜೊತೆ ಸಂಬಂಧ ಇಲ್ಲ. ಬಾಡಿ ನುಂಗಿದ್ರೆ ಸಾಕು. ಬಾಡಿ ನುಂಗಿದ್ರೆ ಎಂಗಲ್ಫಿಂಗ್ ಅಂತ ಕರೀತಾರೆ. ಸೊ ಯಾವಾಗ ಸೆಲ್ ಮಾಡ್ಬೇಕು ನೀವು? ಸೆಲ್ ಯಾವಾಗ ಮಾಡಬೇಕು? ನೆಕ್ಸ್ಟ್ ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿದಾಗ. ಕರೆಕ್ಟ್, ಲೋನ ಬ್ರೇಕ್ ಮಾಡಿದಾಗ ಸೆಲ್ ಮಾಡಬೇಕು. ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀರಾ? ಪ್ರೀವಿಯಸ್ ಕ್ಯಾಂಡಲ್ ಹೈ ನಿಮ್ಮ ಸ್ಟಾಪ್ ಲಾಸ್. ಸೊ ಇದೇ ಝೋನ್ನ ನೀವು ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಇದೇ ಝೋನ್ನ ಸಪೋರ್ಟ್ ಅಂತ ಕರೀತಾರೆ. ಸೊ ವಾಟ್ ಈಸ್ ಸಪೋರ್ಟ್, ವಾಟ್ ಈಸ್ ರೆಸಿಸ್ಟೆನ್ಸ್ ಮಧ್ಯಾಹ್ನ ಕಲಿತೀರಾ ಆಫ್ಟರ್ ಲಂಚ್ ಬ್ರೇಕ್. ಬಾಟಮಲ್ಲಿ ಬಂದರೆ ಸಪೋರ್ಟ್ ಝೋನ್, ಟಾಪಲ್ಲಿ ಬಂದರೆ ರೆಸಿಸ್ಟೆನ್ಸ್ ಝೋನ್. ಸೊ ಒಂದು ಪ್ಯಾಟರ್ನ್ ಅರ್ಥ ಆದರೆ ಸಾಕು, ಎಲ್ಲ ಪ್ಯಾಟರ್ನ್ ಅರ್ಥ ಆಗುತ್ತೆ. ಪ್ರೀವಿಯಸ್ ಡೇ ಅಲ್ಲ, ಪ್ರೀವಿಯಸ್ ಕ್ಯಾಂಡಲ್ ಲೋ ಬ್ರೇಕ್ ಆಗ್ತಾ ಇದ್ದಂಗೆ ಎಂಟ್ರಿ ಸೆಲ್ ಮಾಡಿ, ಸೆಲ್ ಕಡೆಗೆ. ಕನ್ಫರ್ಮೇಷನ್ ಬೇಕಲ್ಲ, ಪ್ಯಾಟರ್ನ್ ಬರೋದು ಇಂಪಾರ್ಟೆಂಟ್ ಅಲ್ಲ. ಪ್ಯಾಟರ್ನ್ ಬಂದಮೇಲೆ ಕನ್ಫರ್ಮೇಷನ್ ಬೇಕು. ಆ ಕನ್ಫರ್ಮೇಷನ್ ಯಾವ ಕೊಡುತ್ತೆ? ನೆಕ್ಸ್ಟ್ ಕ್ಯಾಂಡಲ್ ಕೊಡುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಇನ್ನೂ ಸ್ಟಾರ್ಟ್ ಆಗಿದೆ, ಹೋಗುತ್ತೆ ಕೆಳಗಡೆ ಅಂತ. ಎಕ್ಸಾಂಪಲ್ ನೋಡಿ, 4th November 2020 ಪಕ್ಕದಲ್ಲೇ ಇದೆ ರಿಲಯನ್ಸಲ್ಲಿ, ಬೇರಿಶ್ ಎಂಗಲ್ಫಿಂಗ್ಗೆ. ನೋಡಿ ಡೇಟ್ ಹೇಳಿ ನೋಡೋಣ. ಬೇರಿಶ್ ಎಂಗಲ್ಫಿಂಗು ಬುಲ್ಲಿಶ್ ಎಂಗಲ್ಫಿಂಗ್ ಪಕ್ಕದಲ್ಲೇ ಇದೆ ರಿಲಯನ್ಸ್ ಕಂಪನಿಯಲ್ಲಿ. ಚೆಕ್ ಮಾಡಿ ನೋಡೋಣ, ಡೇಟ್ ಹೇಳಿ. ಟೆಂತ್ ಮಾರ್ಚಲ್ಲಿ ಬಂದಿದೆಯಾ? ಇನ್ನೂ ಹತ್ರದಲ್ಲೇ ಇದೆ ನೋಡಿ, ಜನವರಿಯಲ್ಲಿದೆ. ನವಂಬರಲ್ಲಿ ಬುಲ್ಲಿಶ್ ಎಂಗಲ್ ಬಂದಿದೆ. 21 22 ನೋಡಿ. ಎಸ್, 22 Jan 2021 ಬೇರಿಶ್ ಎಂಗಲ್ಫಿಂಗ್ ರಿಲಯನ್ಸ್ ಇಂಡಸ್ಟ್ರೀಸ್ 1 day ಟೈಮ್ ಫ್ರೇಮ್ ನೋಡಿ, ಚೆಕ್ ಮಾಡಿ. ಎಲ್ಲಿ ಎಂಟ್ರಿ ತಗೊಂಡ್ರಿ, ಎಲ್ಲಿ ಎಕ್ಸಿಟ್ ಆದ್ರೆ ನೋಡಿ. ಓಕೆ, ಎಕ್ಸಿಟ್. ಸೊ ಇಲ್ಲಿ ನೋಡಿ, 22 Jan 2021 ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತಾ? ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು, ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂತು. ರೆಡ್ ಕ್ಯಾಂಡಲ್ ಬಾಡಿ ಗ್ರೀನ್ ಕ್ಯಾಂಡಲ್ ಬಾಡಿನ ಕಂಪ್ಲೀಟಾಗಿ ಎಂಗಲ್ಫ್ ಮಾಡಿದೆ, ಕಂಪ್ಲೀಟಾಗಿ ನುಂಗಿದೆ. ಸೊ ನುಂಗಿರೋ ಅರ್ಥ ಏನು? ಸೆಲ್ಲರ್ಸ್ ಬಂದಿದ್ದಾರೆ, ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಯಾವಾಗ ಸೆಲ್ ಮಾಡಬೇಕು? ನೆಕ್ಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡ್ತಾ ಇದ್ದಂಗೆ ಸೆಲ್ ಮಾಡಬೇಕು. ಸ್ಟಾಪ್ ಲಾಸ್ ಎಲ್ಲಿರುತ್ತೆ? ಪ್ರೀವಿಯಸ್ ಕ್ಯಾಂಡಲ್ ಹೈ. ಸೊ ನೆಕ್ಸ್ಟ್ ಇಲ್ಲಿ ಓಪನ್ ಆಯಿತು, ಇಲ್ಲಿರೋ ಸ್ಟಾಪ್ ಲಾಸು ಇಲ್ಲಿಗೆ ತರ್ತೀರ. ನೆಕ್ಸ್ಟ್ ಇಲ್ಲಿದೆ, ಇಲ್ಲಿಗೆ ತರ್ತೀರ. ನೆಕ್ಸ್ಟ್ ಇಲ್ಲಿಗೆ. ಸೊ ಈ ಕ್ಯಾಂಡಲಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಯಾವ ಡೇಟ್ಗೆ ಹಿಟ್ ಆಗಿದೆ? 2 February 2021ಗೆ ಹಿಟ್ ಆಗಿದೆ ನೋಡಿ. 2 February 2021ಗೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ಲೋ ಹೈಗಿಂತ ಮೇಲೆ ಹೋಗ್ಬಿಟ್ಟಿದೆ. ಮೇಲೆ ಹೋಯ್ತು ಅಂದರೆ
ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಅರ್ಥ. ಬಂತ ಮೇಡಮ್? ಬಂದಿದೆಯಾ? ಮೊಬೈಲ್ ಯಾಕೆ ಹೋಗಿದೆ ಇದು? ವೆರಿಫಿಕೇಷನ್ ಕೋಡ್ ಕೇಳ್ತೇನೆ ನೋಡಿ. ಹಾಕಿದ್ದೀರಾ? ಹೊಸದಾಗಿ ಓಪನ್ ಮಾಡಿ. ತೊಗೊಳ್ಳಿ, ಆ ಡೇಟ್ ತೊಗೊಳ್ಳಿ. 22 ಜಾನ್ 2021. ಸೊ ಯಾರಿಗಾರು ಬರ್ತಿಲ್ಲ ಅಂದರೆ ಪಕ್ಕದಲ್ಲಿರೋ ಹೆಲ್ಪ್ ಮಾಡಿ. ಓಕೆ, ಸೊ ಎಲ್ಲರಿಗೂ ಬರಬೇಕು, ಎಲ್ಲರಿಗೂ ಕಲಿಬೇಕು. ಹಾಂ, ಸೊ ಬೇರಿಶ್ ಎಂಗಲ್ಫಿಂಗ್ ಅಂದ್ರೆ ಏನು? ಮಾರ್ಕೆಟು ಮೇಲೆ ಹೋಗ್ತಾ ಇರುತ್ತೆ, ಮೇಲೆ ಹೋಗ್ತಾ ಇರುತ್ತೆ. ಟಾಪಲ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬರುತ್ತೆ. ರೆಡ್ ಕ್ಯಾಂಡಲ್ ಬಾಡಿ ಗ್ರೀನ್ ಕ್ಯಾಂಡಲ್ ಬಾಡಿನ ನುಂಗುತ್ತೆ, ಎಂಗಲ್ಫ್ ಮಾಡುತ್ತೆ. ಅರ್ಥ ಏನು?